ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಅದರಿಂದ ದುರ್ಯೋಧನ ಪಾಂಡವರಿಗೆ ತಿಳಿಸೋದಕ್ಕೆ ಉಲೂಕನಿಗೆ ಕಟು ಸಂದೇಶಗಳನ್ನ ಹೇಳೋದು, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದುರ್ಯೋಧನ ಉಲೂಕನಿಗೆ ಹೇಳ್ತಾನೆ ಯಾರ್ಯಾರಿಗೆ ಏನೇನ್ ಸಂದೇಶಗಳನ್ನು ಹೇಳಬೇಕು ಅಂತ. ಅರ್ಜುನನಿಗೆ ಹೇಳ್ದ, ಯುಧಿಷ್ಠಿರನಿಗೆ ಹೇಳ್ದ, ಶ್ರೀಕೃಷ್ಣನಿಗೆ ಏನ್ ಹೇಳಬೇಕು ಅಂತ ಹೇಳ್ದ, ಮತ್ತೆ ಸಹದೇವನಿಗೆ ನಕುಲನಿಗೆ ಏನ್ ಹೇಳಬೇಕು ಅಂತ ಕೂಡ ಹೇಳ್ದ. ವಿರಾಟ ದೃಪದನಿಗೆ, ದೃಷ್ಟದ್ಯುಮ್ನನಿಗೆ ಮತ್ತೆ ಶಿಖಂಡಿಗೆ ಏನು ಹೇಳಬೇಕು ಅಂತ ಹೇಳಿ ಕೊನೆಯಲ್ಲಿ ಮತ್ತೆ ನೀನು ಅರ್ಜುನನಿಗೆ ಈ ವಿಷಯವನ್ನ ತಿಳಿಸು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಏನು, ನೀನು ಯುದ್ಧ ಮಾಡಿ ಪೃಥ್ವಿಯ ಮೇಲೆ ನೀನು ಶಾಸನವನ್ನ ಮಾಡು, ಇಲ್ಲ ಅಂತಂದ್ರೆ ಪೃಥ್ವಿಯ ಮೇಲೆ ನೀನು ಮಲಗಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮತ್ತೆ ನಾನು ಏನೆಲ್ಲ ಮಾಡಿದ್ನೋ ಅದನ್ನೆಲ್ಲ ಹೇಳ್ತಾನೆ. ನಾನು ದ್ರೌಪದಿಯನ್ನ ಎಳ್ಕೊಂಡು ಬಂದಿದ್ದು, ಮತ್ತೆ ಜೂಜಲ್ಲಿ ಸೋಲ್ಸಿದ್ದು, ವನವಾಸವನ್ನ ಮಾಡಿಸಿದ್ದು, ಅಜ್ಞಾತವನ್ನ ಮಾಡಿಸಿದ್ದು, ಮತ್ತೆ ವಿರಾಟನ ಮನೆಯಲ್ಲಿದ್ದು ಗುಲಾಮಗಿರಿಯನ್ನ ಮಾಡೋ ಹಾಗೆ ಮಾಡಿದ್ದು ಎಲ್ಲವನ್ನ ಹೇಳಿ, ಮತ್ತೆ ನೀನು ಇದನ್ನೆಲ್ಲ ನೆನ್ಪಿಸ್ಕೊಂಡು, ಅಂದ್ರೆ ದೇಶದಿಂದ ಹೊರಗಾಕಿ ವನವಾಸ ಮಾಡಿಸಿ ದ್ರೌಪದಿಯ ಒಂದು ಕಷ್ಟಗಳು ಇದೆಲ್ಲವನ್ನ ನೆನ್ಪಿಸ್ಕೊಂಡು ನೀನ್ ಗಂಡಸಾಗು, ಮತ್ತೆ ಕೃಷ್ಣನನ್ನ ಜೊತೆಯಲ್ಲಿ ಕರ್ಕೊಂಡು ಯುದ್ಧದ ಮೈದಾನಕ್ಕೆ ಬಂದು ಬಿಡು ಅಂತೆಲ್ಲ ಹೇಳ್ತಾನಲ್ವಾ. ಈಗ ಮುಂದುವರೆದು ಮತ್ತೆ ಹೇಳ್ತಾನೆ, ನೀನು ಬಹಳ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡ್ತೀಯ, ಆದ್ರಿಂದನೇ ಈಗ ವ್ಯರ್ಥ ಮಾತನ್ನ ಬಿಟ್ಟು ಸ್ವಲ್ಪ ಪುರುಷಾರ್ಥವನ್ನ ತೋರಿಸು. ನೀನು ಪಿತಾಮಹ ಭೀಷ್ಮ ದುರ್ದರ್ಶನಾದಂತಹ ಕರ್ಣ, ಅಂದ್ರೆ ಅವನ್ ಜೊತೆ ಯುದ್ಧ ಮಾಡೋದು ಅಥವಾ ಸೋಲ್ಸೋದು ಅವನನ್ನು ತುಂಬಾ ಕಷ್ಟ ಅಂತ ಕರ್ಣ, ಮತ್ತೆ ಮಹಾಬಲಿಯಾದಂತಹ ಶಲ್ಯ, ಆಚಾರ್ಯ, ದ್ರೋಣ ಇವರನ್ನೆಲ್ಲ ಯುದ್ಧದಲ್ಲಿ ಪರಾಸ್ತಗೊಳಿಸದೆ ರಾಜ್ಯವನ್ನ ನೀನು ಹೇಗೆ ಪಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದೀಯಾ? ಇವ್ರನ್ನೆಲ್ಲ ನೀನು ಸೋಲಿಸ್ಬೇಕು, ಪರಾಸ್ತಗೊಳಿಸ್ಬೇಕು, ಆಮೇಲೆ ನಿನಗೆ ರಾಜ್ಯ ಸಿಗೋದು. ಯಾರನ್ನ ಕೊಲ್ಬೇಕು ಅಂತ ಭೀಷ್ಮ ಮತ್ತೆ ದ್ರೋಣರು ಸಂಕಲ್ಪ ಮಾಡ್ಕೊಳ್ತಾರೋ, ಮತ್ತೆ ಯಾರಿಗೆ ಇವರ ದಾರುಣವಾದಂತಹ ಶಸ್ತ್ರಗಳ ಸ್ಪರ್ಶ ಆಗುತ್ತೋ, ಅಂದ್ರೆ ಇವರು ಬಾಣಗಳನ್ನ ಬಿಟ್ಟಾಗ ಅದು ಅವ್ರಿಗೆ ತಗ್ಲುತ್ತೋ, ಆದ್ರೂ ಅವ್ರು ಹೇಗಾದ್ರೂ ಅವ್ರು ಜೀವಂತವಾಗಿ ಇರ್ತಾರೆ ಅಂತಂದ್ರೆ ಅಂಥ ಒಬ್ಬ ಜೀವಿ ಈ ಪೃಥ್ವಿಯ ಮೇಲೆ ಯಾರೂ ಇಲ್ಲ, ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಅಂದ್ರೆ ಅವ್ರ ಮನಸ್ಸು ಮಾಡಿ ಶಸ್ತ್ರಗಳನ್ನ ಬಿಟ್ಟ ಮೇಲೆ ಆ ವ್ಯಕ್ತಿ ಜೀವಂತವಾಗಿರೋದಕ್ ಸಾಧ್ಯನೇ ಇಲ್ಲ. ಶ್ರೀಕೃಷ್ಣ ನಿನ್ನ ಸಹಾಯಕನಾಗಿದ್ದಾನೆ, ಇದು ನನಗೆ ಗೊತ್ತಿದೆ. ಮತ್ತೆ ನಿನ್ನ ಹತ್ರ ಗಾಂಡೀವ ಧನಸ್ಸು ಕೂಡ ಇದೆ. ಮತ್ತೆ ನಿನ್ನ ಸಮಾನ ಯಾರು ಯೋಧರಿಲ್ಲ ಅನ್ನೋದು ನನಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದ್ರೆ ಈ ಎಲ್ಲಾ ವಿಷಯ ತಿಳ್ಕೊಂಡಿದ್ರು ಕೂಡ ನಾನು ನಿನ್ನ ರಾಜ್ಯವನ್ನ ಕಿತ್ಕೊಳ್ತಾ ಇದ್ದೀನಿ, ಅಂದ್ರೆ ನಿಮ್ಮಿಂದ ನಾನು ಅದನ್ನ ಕಸಿದುಕೊಂಡಿದ್ದೀನಿ. ಹಿಂದಿನ 13 ವರ್ಷಗಳ ತನಕ ನೀನು ವಿಲಾಪಿಸಿದೀಯಾ, ಅಂದ್ರೆ ದುಃಖದಿಂದ ಅಳೋದಿರುತ್ತಲ್ವಾ, ಆ ರೀತಿ ಕಷ್ಟಗಳನ್ನ ಭೋಗಿಸ್ತಾ ಅಳೋದು. ಮತ್ತೆ ನಾನು ರಾಜ್ಯವನ್ನ ಭೋಗಿಸ್ತಾ ಇದ್ದೀನಿ, ಅಂದ್ರೆ 13 ವರ್ಷಗಳ ತನಕ ನೀವು ಕಾಡಲ್ಲೆಲ್ಲ ಸುತ್ತಾಡ್ಕೊಂಡು ಕಷ್ಟಗಳನ್ನ ಪಟ್ಟು ಹತ್ತು ಆ ರೀತಿ ಎಲ್ಲ ಇದ್ರಿ. ಆದ್ರೆ ನಾನೇನ್ ಮಾಡಿದೆ, ರಾಜ್ಯವನ್ನ ಭೋಗಿಸ್ತಾ ಇದ್ದೆ. ಈಗ ಮುಂದೆನೂ ಕೂಡ ಬಂಧು ಬಾಂಧವರ ಸಹಿತ ನಿನ್ನನ್ನ ಕೊಂದು ನಾನೇ ರಾಜ್ಯದ ಶಾಸನವನ್ನ ಮಾಡ್ತೀನಿ. ಅರ್ಜುನ, ಯಾವ ಸಮಯದಲ್ಲಿ ದಾಸತ್ವದ ದಾವೆಯಲ್ಲಿ ನಾನು ನಿನ್ನನ್ನ ಜೂಜಲ್ಲಿ ಗೆದ್ದಿದ್ನೋ, ಅಂದ್ರೆ ಇವರೆಲ್ಲ ಜೂಜ್ ಆಡ್ತಾರಲ್ಲ, ಆಗ ಇವರನ್ನ ಜೂಜಿಗೆ ಪಣವಾಗಿ ಇಡ್ತಾನಲ್ಲ, ದಾಸತ್ವವನ್ನ ಮಾಡಬೇಕು ಅನ್ನುವಂತ ಪಣವನ್ನ ಇಟ್ಟಾಗ ನಿನ್ನನ್ನ ಜೂಜಲ್ಲಿ ಗೆದ್ದಿದ್ನೋ, ಆಗ ನಿನ್ನ ಗಾಂಡೀವ ಎಲ್ಲಿತ್ತು? ಮತ್ತೆ ಭೀಮಸೇನನ ಬಲ ಅನ್ನೋದು ಎಲ್ಲಿಗೆ ಹೊರಟೋಗಿತ್ತು? ಆ ಸಮಯದಲ್ಲಂತೂ ಆ ಅನಿಂದಿತನಾದ, ಅಂದ್ರೆ ಯಾರೂ ನಿಂದನೆ ಮಾಡೋದಿಲ್ಲ ಅಂತ ಕೃಷ್ಣನ ಕೃಪೆ ಅನ್ನೋದು ಇಲ್ಲದೆ ಇದ್ದಿದ್ರೆ ಗದಾಧಾರಿಯಾದಂತಹ ಭೀಮಸೇನ ಮತ್ತೆ ಗಾಂಡೀವಧಾರಿಯಾದಂತಹ ಅರ್ಜುನ ಕೂಡ ಆ ದಾಸತ್ವದಿಂದ ಮುಕ್ತರಾಗ್ತಾ ಇರ್ಲಿಲ್ಲ. ಅವನಿದ್ದ ಅಂತ ನೀವು ಮುಕ್ತರಾದ್ರಿ, ಇಲ್ಲ ಅಂತಂದಿದ್ರೆ ನೀವು ಮುಕ್ತರಾಗ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ನಿಮ್ಮ ವೀರತ್ವ ಎಲ್ಲೂ ಹೋಗಿತ್ತು? ನಿನ್ನ ಹತ್ರ ಗಾಂಡೀವ ಇತ್ತಲ್ವಾ, ಮತ್ತೆ ಭೀಮನಿಗೆ ಯಾವಾಗಲೂ ಕೂಡ ಬಲ ಇತ್ತಲ್ವಾ, ಆದ್ರೂ ಕೂಡ ನಿಮ್ಮನ್ನ ಕೃಷ್ಣ ಬಿಡಿಸ್ಬೇಕಾಯ್ತು. ನೋಡು, ಇದು ಕೂಡ ನನ್ನದೇ ಪುರುಷಾರ್ಥ ಆಗಿತ್ತು. ಏನು ಅಂತಂದ್ರೆ ವಿರಾಟ ನಗರದಲ್ಲಿ ಭೀಮಸೇನನಿಗಂತೂ ಅಡಿಗೆ ಮಾಡ್ತಾ ಮಾಡ್ತಾ ನೆಮ್ಮದಿನೇ ಇರ್ಲಿಲ್ಲ. ಅಂದ್ರೆ ಅವನು ಅಡಿಗೆ ಮಾಡೋ ಕೆಲಸ ಮಾಡ್ತಿದ್ನಲ್ಲ, ಅದು ಕೂಡ ನನ್ನಿಂದಾನೇ ಆಯ್ತು. ನೀನು ಜಡೆನಿಟ್ಕೊಂಡು ಮಂಗಳ ಮುಖಿಯರಿರ್ತಾರಲ್ಲ ಅಂತ ರೂಪವನ್ನ ಧರಿಸ್ಕೊಂಡು ಆ ರಾಜನ ಕನ್ಯೆಯರಿಗೆ, ರಾಜ್ಕುಮಾರಿಯರು ಇರ್ತಾರಲ್ಲ, ಅವರಿಗೆ ನೃತ್ಯವನ್ನ ಹೇಳ್ಕೊಡ್ಬೇಕಾಯ್ತು. ಅಂತ ಕೆಲಸ ನೀನ್ ಮಾಡ್ಬೇಕಾಗಿ ಬಂತು.
ನಾನು ನಿನ್ನ ಮತ್ತೆ ಕೃಷ್ಣನ ಭಯದಿಂದ ರಾಜ್ಯವನ್ನ ವಾಪಸ್ ಕೊಡೋದಿಲ್ಲ. ಈಗ ನೀನು ಮತ್ತೆ ಕೃಷ್ಣ ಇಬ್ರೂ ಕೂಡ ಸೇರ್ಕೊಂಡು ಯುದ್ಧವನ್ನ ಮಾಡಿ. ಯಾವಾಗ ನನ್ನ ಅಮೋಘ ಬಾಣಗಳು ಬಿಡುತ್ತೋ, ಅಂದ್ರೆ ನನ್ನ ಧನಸ್ಸಿನಿಂದ ಆ ಬಾಣಗಳು ಬಿಡುತ್ತೋ, ಆಗ ಸಾವಿರಾರು ಕೃಷ್ಣರು ಮತ್ತೆ ನೂರಾರು ಅರ್ಜುನರು 10 ದಿಕ್ಕುಗಳಲ್ಲೂ ಕೂಡ ಓಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವನಿಗೆ ಕೃಷ್ಣ ಅಂತಂದ್ರೇನು ಅರ್ಜುನ ಅಂತಂದ್ರೇನು ಏನೂ ಇಲ್ಲ, ಭಯನೂ ಇಲ್ಲ, ಎಂಥದೂ ಇಲ್ಲ. ನಾನೇನಾದ್ರೂ ಬಾಣಗಳನ್ನ ಬಿಡೋದಕ್ಕೆ ಶುರು ಮಾಡಿದ್ರೆ ಕೃಷ್ಣ ಅರ್ಜುನರೇ ಓಡೋಗ್ತಾರೆ 10 ದಿಕ್ಕುಗಳಲ್ಲಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ನಿನ್ನ ಎಲ್ಲ ನೆಂಟರಿಷ್ಟರು ಕೂಡ ಯುದ್ಧದಲ್ಲಿ ಸಾಯ್ತಾರೆ. ಆ ಸಮಯದಲ್ಲಿ ನಿನಗೆ ಬಹಳ ಸಂತಾಪ ಆಗುತ್ತೆ. ಮತ್ತೆ ಯಾವ ರೀತಿ ಪುಣ್ಯಹೀನನಾಗಿರುವಂತಹ ಮನುಷ್ಯ ಸ್ವರ್ಗ ಪ್ರಾಪ್ತಿಯ ಆಸೆಯನ್ನ ಬಿಟ್ಟು ಬಿಡ್ತಾನೋ, ಯಾಕಂದ್ರೆ ಪುಣ್ಯ ಇಲ್ಲ ಅಂತಂದ್ರೆ ಸ್ವರ್ಗ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಪುಣ್ಯಹೀನ ಆಗಿರುವಂಥವನು ಸ್ವರ್ಗವನ್ನ ಪಡೆಯುವಂತ ಆಸೆಯನ್ನ ಹೇಗೆ ಬಿಟ್ಟು ಬಿಡ್ತಾನೋ, ಅದೇ ರೀತಿ ಪೃಥ್ವಿಯ ರಾಜ್ಯವನ್ನ ಪಡ್ಕೊಳ್ಳುವಂತ ನಿನ್ನ ಆಸೆ ಅನ್ನೋದು ಒಡೆದು ಹೋಗುತ್ತೆ. ಅದಕ್ಕೋಸ್ಕರ ನೀನು ಶಾಂತವಾಗಿರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಜೋಶಲ್ಲಿ ಏನೋ ದೊಡ್ಡ ದೊಡ್ಡದಾಗಿ ಕಿರ್ಚಿ ನಾನು ಹೀಗ್ ಮಾಡ್ಬಿಡ್ತೀನಿ ಹಾಗ್ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳ್ತೀಯಲ್ಲ, ನಾವಷ್ಟೆಲ್ಲ ಮಾಡ್ತಾ ಇದ್ರು ನೀವು ಅಲ್ಲಿದ್ರು ಏನೂ ಮಾಡಕ್ಕಾಗ್ಲಿಲ್ಲ, ಇಲ್ಲಿ ಇವಾಗ ಯುದ್ಧದಲ್ಲಿ ಏನ್ ಮಾಡ್ಬಿಡ್ತೀರಾ ಆಯ್ತಾ. ನಾನು ಏನು ಸಾಮಾನ್ಯದವನಲ್ಲ, ನನ್ನ ಹತ್ರ ಇರುವಂತ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಬಿಟ್ಟೆ ಅಂತಂದ್ರೆ ನೀವು ದಿಕ್ಕಾಪಾಲಾಗಿ ಓಡೋಗ್ತೀರಾ. ಅದಕ್ಕೋಸ್ಕರ ನೀನು ಶಾಂತವಾಗಿರು ಅಂತಂದ್ಬಿಟ್ಟು ಇಲ್ಲಿ ಅರ್ಜುನನಿಗೆ ಎಚ್ಚರಿಕೆ ಹೇಳೋ ಹಾಗೆ ಉಲೂಕನ ಹತ್ರ ಹೇಳಿ ಕಳಿಸ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.